ಸ್ನೇಹಿತರೆ ನಮಸ್ಕಾರ. ರಾಜ್ಯದ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣನವರ ವಿಡಿಯೋ, ಅಶ್ಲೀಲ ವಿಡಿಯೋಗಳು ಯಾವಾಗ ವೈರಲ್ ಆದವೋ, ದಂಡಿ ವಿಡಿಯೋಗಳೇ ಹೊರಗಡೆ ಬಂತು, ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ, ದೊಡ್ಡ ಸಂಚಲನ ಮತ್ತು ಭಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದರ ಬೆನ್ನಲ್ಲೇ ಸಾಲು ಶಾಸಕರಿಗೆ, ಸಂಸದರಿಗೆ ಮತ್ತು ರಾಜಕಾರಣಿಗಳಿಗೆ ಈಗ ಎದೆಬಡಿತ ಹೆಚ್ಚಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಒಬ್ಬೊಬ್ಬ MLA ಮತ್ತೆ ಹೋಗಿ ಸ್ಟೇಯನ್ನು ತರ್ತಾ ಇದ್ದಾರೆ. ಈ ಹಿಂದೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹೀಗೆ ಸಾಕಷ್ಟು ಜನ ಶಾಸಕರು ಮತ್ತು ಮಾಜಿ ಸಚಿವರುಗಳು ಸ್ಟೇ ತಂದಿದ್ದನ್ನು ಬಹುಶಃ ನೀವು ಗಮನಿಸಿರ್ತೀರ. ಬರೋಬ್ಬರಿ 11 ಜನ ಸಚಿವರುಗಳು ಅವತ್ತು ಸ್ಟೇಯನ್ನು ತಂದಿದ್ದರು. ಅದರಲ್ಲೂ ಕೂಡ ಪ್ರಮುಖರು ಅಂತ ಹೇಳಿ ಕರೆಸ್ಕೊಂಡವರು ತಮ್ಮ ವಿರುದ್ಧ ಯಾವುದೇ ರೀತಿಯಾದಂತಹ ಈ ರೀತಿ ಮಾನ ಹಾನಿಯಾಗುವಂತಹ ವಿಡಿಯೋಗಳನ್ನು, ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ಸ್ಟೇಯನ್ನು ತಂದಿದ್ದರು. ಕಾರಣ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ಉದ್ದೇಶದಿಂದ. ಅಂದರೆ ಇಲ್ಲಿ ಒಂದು ಕೆಲಸ ನೀವು ಯೋಚನೆ ಮಾಡಬೇಕು. ಅವರು ಮಂಡಿ ತಿನ್ನುವಂಥ ಕೆಲಸವನ್ನು ಮಾಡದೆ ಈ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರಾ ಅಂತೇಳಿ. ಅದೇ ರೀತಿಯಾದಂತಹ ಸನ್ನಿವೇಶ ಈಗ ಮತ್ತೆ ನಿರ್ಮಾಣ ಆಗಿದೆ. ಇದು ಕೆಲವು ಸಲ ಏನಾಗಿರುತ್ತೆ, ಫೇಕ್ ಕೂಡ ಆಗಿರುತ್ತದೆ. ಕೆಲವೊಬ್ಬರ ಫೇಸ್ ಮಾಪನ್ನು ಮಾಡಿಬಿಟ್ಟು ಅಂತಹ ವಿಡಿಯೋಗಳನ್ನು ಪ್ರಸಾರ ಮಾಡೋದು ಅಥವಾ ಪ್ರಚಾರ ಮಾಡೋದು, ಇದೆರಡೂ ಕೂಡ ಸಾಧ್ಯತೆ ಇರ್ತದೆ ಕೆಲವೊಂದು ಸಲ. ಬಟ್ ಎಲ್ಲ ಸಲನೂ ಕೂಡ ಅಲ್ಲ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ಒಂದು ತಿಳ್ಕೊಬೇಕು, ಇಲ್ಲಿ ಅವ್ರು ಮಾಡಿದರೋ ಇಲ್ವೋ ಅನ್ನೋದನ್ನು ತನಿಖೆ ನಡೆದ ನಂತರವಷ್ಟೇ, ಕಂಪ್ಲೀಟ್ ತನಿಖೆ ಮುಗಿದ ನಂತರವಷ್ಟೇ ಗೊತ್ತಾಗಬೇಕು. ಈಗ ಈಶ್ವರಪ್ಪ ಪುತ್ರನ ಸರದಿಯೂ ಕೂಡ, ಈಶ್ವರಪ್ಪ ಪುತ್ರ ಈಗಾಗಲೇ ಸ್ಟೇಯನ್ನು ತಂದಾಗಿದೆ. ಇಂತಹ ಯಾವುದೇ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ಕೋರ್ಟ್ನಿಂದ ಸ್ಟೇಯನ್ನು ತರುವಂಥ ಪ್ರಯತ್ನವನ್ನು ಕಾಂತೇಶ್ ಮಾಡಿದರು. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇವೆಲ್ಲದೂ ಕೂಡ ಆಗೋದ್ರೊಳಗಡೆ ಕಳೆದ 3 ದಿನಗಳಿಂದ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಅದು ರಾಮನಗರದ ಶಾಸಕ. ಹೌದು, ರಾಮನಗರದ ಶಾಸಕನ ವಿಡಿಯೋ ಒಂದು ಭಾರೀ ಸಂಚಲನವನ್ನು ಈಗಾಗಲೇ ಸೃಷ್ಟಿಸಿದೆ. ಅಸಲಿಗೆ ಈ ವಿಡಿಯೋ ಅಸಲಿಯೋ ನಕಲಿಯೋ ಅನ್ನೋಂಥ ಅನುಮಾನ ಸಾಕಷ್ಟು ಜನರಿಗೆ ಇತ್ತು. ಆ ಕಾರಣಕ್ಕೋಸ್ಕರ ನಾವ್ಯಾರೂ ಕೂಡ ಸುದ್ದಿ ಮಾಡಲಿಕ್ಕೆ ಹೋಗಲಿಲ್ಲ. ನೋಡೋಣ, ಇದರದ್ದು ಸ್ವಲ್ಪ ಡೆವಲಪ್ಮೆಂಟ್ಗಳನ್ನು ನೋಡ್ಕೊಳ್ಳೋಣ, ಆಮೇಲೆ ಯೋಚನೆ ಮಾಡಿ ಸುದ್ದಿಯನ್ನು ಮಾಡಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಕೊನೆಗೆ ಶಾಸಕರು ಕೂಡ ಒಪ್ಪಿಕೊಳ್ತಾರೆ. ಜೊತೆಗೆ ಆ ವಿಡಿಯೋ ಕಾಲ್ನಿರುವಂತಹ ಯುವತಿಯು ಕೂಡ ಒಪ್ಪಿಕೊಳ್ತಾಳೆ. ಸುಮಾರು 2 ನಿಮಿಷ 27 ಸೆಕೆಂಡ್ನ ವಿಡಿಯೋ ಒಂದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ದೂರುಗಳು ಕೂಡ ದಾಖಲಾಗ್ತಿದ್ದಾವೆ. ಹಾಗಾದರೆ ಏನಿದು ಈ ವಿಡಿಯೋದ ಅಸಲಿಯತ್ತೇನು, ಇದರಲ್ಲಿರುವಂಥ ಗೊಂದಲಗಳೇನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ ರಾಜಕಾರಣ ಎಷ್ಟು ಹೊಲಸಾಗಿದೆ ಅನ್ನೋದಕ್ಕೆ ಮತ್ತು ರಾಜಕಾರಣಿಗಳು ಎಷ್ಟು ಹೊಲಸಾಗಿದ್ದಾರೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಸಾಕು. ಸ್ವಾಮಿ, 3,000 ಮಹಿಳೆಯರ ವಿಡಿಯೋವನ್ನು ಮಾಡೋದು, ಅದನ್ನು ವಿಕೃತ ಸಂತೋಷಕ್ಕೋಸ್ಕರ, ನಂತರ ಬೇರೆ ಕಾರಣಕ್ಕೋಸ್ಕರನೋ ಅಥವಾ ಇನ್ಯಾವುದೋ ಕಾರಣಕ್ಕೋ, ಅಥವಾ ಹೆದರಿಸ್ಲಿಕ್ಕೋ ಬೆದರಿಸಿ ಮತ್ತೊಮ್ಮೆ ಇನ್ನೊಮ್ಮೆ ಅಂತ ಹೇಳ್ಬಿಟ್ಟು ಆಕೆಯ ಜೊತೆ ಸಂಪರ್ಕವನ್ನು ಬೆಳೆಸಿಕೊಳ್ಳೋಕ್ಕೋ ಗೊತ್ತಿಲ್ಲ, ಯಾವುದೋ ಒಂದು ವಿಕೃತ ಸಂತೋಷದ ಕಾರಣಕ್ಕೋಸ್ಕರ ಆತ ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಮೊಬೈಲ್ನಲ್ಲಿ ಸ್ಟೋರೇ ಮಾಡಿ ಇಟ್ಕೊಳ್ಳೋದು, ನಂತರ ಅದು ಇನ್ನೊಬ್ರಿಗೆ ಸಿಗೋದು, ಆ ಇನ್ನೊಬ್ರಿಗೆ ಸಿಕ್ಕ ಬಳಿಕ ಅವರು ಅದನ್ನು ಸ್ವಾರ್ಥಕ್ಕಾಗಿಯೋ ಅಥವಾ ಈತನ ಮಾನ ಹಾನಿ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೋ ವೈರಲ್ ಮಾಡೋದು, ಇವೆಲ್ಲದೂ ಕೂಡ ನಡೀತಿರುವಂಥ ಹೊತ್ತಲ್ಲಿ ಒಬ್ಬ ಜನಪ್ರತಿನಿಧಿ ಹೇಗಿರಬಾರ್ದು ಅನ್ನೋದನ್ನು ಆಲೋಚನೆ ಮಾಡಬೇಕಾದಂತಹ ಅಥವಾ ತೀರ್ಮಾನ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ, ಪ್ರಜ್ವಲ್ ರೇವಣ್ಣ ರೀತಿಯ ಸಾಕಷ್ಟು ಜನಪ್ರತಿನಿಧಿಗಳು ನಮ್ಮ ನಡುವೆ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರ ವಿಡಿಯೋಗಳನ್ನು ನೀವು ನೋಡಿರ್ತೀರ, ಸಾಕಷ್ಟು ಜನರ ವಿಡಿಯೋಗಳು ಹರಿದಾಡ್ತಿದ್ದಾವೆ ಅನ್ನುವಂಥ ಮಾತುಗಳನ್ನು ಕೇಳಿರ್ತೀರ. ಸಾಕಷ್ಟು ಜನಪ್ರತಿನಿಧಿಗಳು ಸ್ಟೇಯನ್ನು ತಂದಿರೋದನ್ನು ಕೂಡ ನೀವು ಗಮನಿಸಿರ್ತೀರ. ನಾನು ಹೇಳಿದೆ ಅಲ್ವಾ, ಕಳೆದ ಬಾರಿಯ ಸರ್ಕಾರ ಅಂದರೆ BJP ಸರ್ಕಾರ ಇದ್ದಂಥ ಅವಧಿಯಲ್ಲಿ ಬರೋಬ್ಬರಿ 11 ಜನ ಶಾಸಕರು, ಸಚಿವರು ಸೇರಿದಂತೆ ಪ್ರಮುಖರು ಸ್ಟೇಯನ್ನು ತಂದಿದ್ದರು. ತಮ್ಮ ವಿರುದ್ಧ ಇಂತಹ ಯಾವುದೇ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು, ಸುದ್ದಿಯನ್ನು ಹಾಕಬಾರ್ದು ಅಂತೇಳಿ ಸ್ಟೇಯನ್ನು ತಂದಿದ್ದರು. ಇದೊಂದು ಇವರಿಗೆಲ್ಲರಿಗೂ ಕೂಡ ಸಿಕ್ಕಿರುವಂಥ ಒಂದು ಈಸಿ ಅಸ್ತ್ರ. ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಂತಹ ಸ್ಟೇಗಳನ್ನು ಕೊಡಲೇಬಾರ್ದು. ಯಾಕಂತ ಹೇಳಿದ್ರೆ ಇವರು 3 ಬಿಟ್ಟು ಇಂತಹ ಕೆಲಸಗಳನ್ನು ಮಾಡುವಾಗ ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಲಿಲ್ಲ? ಈಗ ಇವರಿಗೆ ಮಾನ ಹೋಗುತ್ತೆ ಅಂತೇಳಿ ಯಾಕೆ ಭಯ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಇರುತ್ತಲ್ವ. ಹೀಗಾಗಿ ಇಂಥವ್ರಿಗೆ ಸ್ಟೇಗಳನ್ನು ಕೊಡಲೇಬಾರ್ದು. ಸ್ಟೇ ಕೊಡದೆ ಹೋಗಿದ್ದಿದ್ರೆ ಬಹುಶಃ ಕಳೆದ ಬಾರಿಯ ಈ ಸರ್ಕಾರದ ಅವಧಿಯಲ್ಲಿ ಸುಮಾರು ಒಂದು 11-12 ಜನ ಶಾಸಕರು, ಸಚಿವರ ಹಣೆ ಬರಹ ಗೊತ್ತಾಗ್ತಿತ್ತು. ಈಗ ಅದು ಬಿಡಿ, ಅದನ್ನು ಬಿಟ್ಟಾಕೋಣ.
ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಸುಮಾರು ಒಂದು 2900 ಅಂತಾರೆ, 2800 ಚಿಲ್ಲರೆ ಅಂತಾರೆ, 3000 ಅಂತಾರೆ. ಎಕ್ಸಾಕ್ಟ್ಲಿ ನಂಬರ್ ಪ್ರಜ್ವಲ್ ರೇವಣ್ಣಗೂ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಜೊತೆಗೆ ಆತನಿಗೆ ನಿನ್ನೆ ಯಾರ ಜೊತೆಗೆ ಇದ್ದ, ಯಾರ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿದ್ದ, ಯಾರ ವಿಡಿಯೋವನ್ನು ಮಾಡಿದ್ದ ಅಂತ ಹೇಳಿ ಆತನಿಗೆ ನೆನಪಾಗಬೇಕು ಅಂತ ಹೇಳಿದ್ರೆ ಬಹುಶಃ ಆತ ವಿಡಿಯೋವನ್ನೇ ನೋಡಬೇಕು. ಅದೇ ಕಾರಣಕ್ಕೆ ವಿಡಿಯೋ ಮಾಡ್ತಾನೇನೋ ಗೊತ್ತಿಲ್ಲ ಈ ಹುಚ್ಚಪ್ಪ. ಈಗ ಈ ಪ್ರಜ್ವಲ್ ರೇವಣ್ಣ ಸುದ್ದಿ ಭಾರಿ ಚರ್ಚೆ ಆಗ್ತಿದೆ, ಭಾರಿ ವೈರಲ್ ಆಗ್ತಿದೆ. ಜೊತೆಗೆ ದೇಶ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು, ವಾದಗಳು, ಪ್ರತಿವಾದಗಳು ಎಲ್ಲವೂ ಕೂಡ ಕೇಳಿ ಬರ್ತಿದ್ದಾವೆ. ಅಮಿತ್ ಶಾ ಇಂದ ಹಿಡಿದು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಮೋದಿಯೂ ಸೇರಿದಂತೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಮತ್ತು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಇವನ್ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಬಹುಶಃ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಇವು ಒಂದು ಕಡೆ ಆಗ್ತಿರುವಾಗ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಈಗಾಗಲೇ ಹಾವೇರಿ ಟಿಕೆಟನ್ನು ಬಯಸಿದ್ರು, ಬಟ್ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಅವರ ತಂದೆ ಕಾಂತೇಶ್ ಅವರ ತಂದೆ ಈಶ್ವರಪ್ಪನವರು ಸ್ವತಃ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕಣಕ್ಕಿಳಿದಿದ್ದಾರೆ. ಅಲ್ಲಿ ಇನ್ನೂ ಕೂಡ ಚುನಾವಣೆ ನಡೆದಿಲ್ಲ. ಈ ಸಂದರ್ಭದಲ್ಲಿ ಕಾಂತೇಶ್ ಕೂಡ ಸ್ಟೇಯನ್ನು ತಂದಿದ್ದಾರೆ. ಕಾಂತೇಶ್ ಯಾಕೆ ಸ್ಟೇಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ, ತನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಇಂತಹ ವಿಡಿಯೋಗಳನ್ನು ಪ್ರಸಾರ ಮಾಡುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂತಹ ವಿಡಿಯೋಗಳನ್ನು ಪ್ರಸಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರ್ದು, ನಂತರ ಈ ರೀತಿಯಾದಂಥ ಸುದ್ದಿಗಳು ಕೂಡ ಪ್ರಸಾರ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ಟೇಯನ್ನು ತರ್ತಾರೆ. ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿಕೊಂಡ್ರು ಆ ದೇವರಿಗೆ ಗೊತ್ತು. ಇನ್ನು ಮೂರನೇ ವಿಚಾರ ಕಾಂಗ್ರೆಸ್ನ ಶಾಸಕನದ್ದು. ಹೌದು, ರಾಮನಗರದ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಿದೆ. ಕಳೆದ 3 ದಿನಗಳಿಂದ ಇಂಥದ್ದೊಂದು ವಿಡಿಯೋ ವೈರಲ್ ಆಗ್ತಿದೆ. ಶಾಸಕ ಎ ಇಕ್ಬಾಲ್ ಹುಸೇನ್ ಅವರು ಒಂದು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಈ ಸಂಬಂಧ ಈಗಾಗಲೇ ರಾಮನಗರದ ಸೆನ್ ಪೊಲೀಸರು ಅಂದರೆ ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ಸ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತೇಳಿ ಹೇಳ್ತಾರೆ. ಇಲ್ಲಿ ದೂರನ್ನು ಕೂಡ ಕೊಡಲಾಗಿದೆ. ಸಂತ್ರಸ್ತೆಯ ದೂರಿನ ಅನ್ವಯ ಪೊಲೀಸರು FIR ಕೂಡ ದಾಖಲಿಸಿಕೊಂಡಿದ್ದಾರೆ. ನನ್ನ ಹಾಗೂ ಇಕ್ಬಾಲ್ ಹುಸೇನ್ ಅವರ ಸಂಬಂಧ ತಂದೆ ಮಗಳ ಸಂಬಂಧ. ನನ್ನ ಮತ್ತು ಅವರ ವಿಡಿಯೋ ಕರೆಯನ್ನು ಯಾರೋ ದುರುಪಯೋಗಪಡಿಸಿಕೊಂಡಿದ್ದಾರೆ. ವಿಡಿಯೋ ಒಳ ಉಡುಪಿನಲ್ಲಿ ಇರುವ ಹಾಗೆ ಸೃಷ್ಟಿಸಿ ತೇಜೋವಧೆಯನ್ನು ಮಾಡಿದ್ದಾರೆ. ತಮ್ಮಣ್ಣಗೌಡ ಗುಂಡ್ಕಲ್ ಎಂಬವರ ಫೇಸ್ಬುಕ್ ಖಾತೆಯಲ್ಲಿ ವಿಡಿಯೋ ವೈರಲ್ ಆಗಿದೆ. ಶಾಸಕರು ಮತ್ತು ನಾನು ಮಾತನಾಡಿರೋದನ್ನು ತಿರುಚಲಾಗಿದೆ. ಈ ಬಗ್ಗೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿಬಿಟ್ಟು ಸಂತ್ರಸ್ತೆ ದೂರಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವಾಗ ಈ FIR ಬಗ್ಗೆ ಸುದ್ದಿ ಹೊರಗಡೆ ಬಂತೋ ಆಗ ಇಡೀ ರಾಜ್ಯದಲ್ಲಿ ಭಾರಿ ಸಂಚಲನವೇ ಸೃಷ್ಟಿಯಾಯಿತು. ಯಾಕಂತ ಹೇಳಿದ್ರೆ ಸಹಜವಾಗಿ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಕಾವೇರಿದೆ. ಈ ಸಂದರ್ಭದಲ್ಲಿ ಇಂತಹದ್ದೊಂದು ವಿಡಿಯೋ ವೈರಲ್ ಆಗಿರುವಂಥದ್ದು ಸಹಜವಾಗಿ ಎಂಥವ್ರಿಗಾದರೂ ಕೂಡ ದಿಗ್ಭ್ರಮೆಗೊಳಿಸುವಂಥದ್ದೇ. ಇಲ್ಲೂ ಕೂಡ ಹಾಗೆ ಆಗಿದೆ. ಇನ್ಫ್ಯಾಕ್ಟು ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಹಿಳೆಯ ಒಬ್ಬರ ಜೊತೆಗೆ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಇದನ್ನು ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂಥ ವಿಡಿಯೋ. ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಯೂ ಆಗಿರುವಂತಹ ಮಹಿಳೆಯ ಜೊತೆಗೆ ಹುಸೇನ್ ಅವರು ಆಪ್ತವಾಗಿ ಮಾತನಾಡಿರುವಂಥ 2 ನಿಮಿಷದ 27 ಸೆಕೆಂಡ್ನ ವಿಡಿಯೋ ಚರ್ಚೆಗೆ ಗ್ರಾಸವಾಗಿದೆ. ಹಾಸನದ ಸಂಸದ ರೇವಣ್ಣ ಅವರು ಈ ರೀತಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಸಮರವನ್ನು ಸಾರಿರುವಂಥ ಕಾಂಗ್ರೆಸ್ಗೆ ಇದು ದೊಡ್ಡ ಹಿನ್ನಡೆ. ಅಸಲಿಗೆ ಈ ವಿಡಿಯೋ ಅಸಲಿಯೋ ನಕಲಿಯೋ, ಇದರಲ್ಲಿ ಇರೋದು ಇವರೇನಾ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆದರೆ ಈ ಕುರಿತು ಹುಸೇನ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನೇ ಮಾತನಾಡಿರುವಂಥ ವಿಡಿಯೋ ಇರಬಹುದು. ನಾನು ಗೆದ್ದಿರೋದಕ್ಕೆ ಎದುರಾಳಿಗಳು ಈ ರೀತಿಯಾದಂಥ ವಿಡಿಯೋ ಹರಿಬಿಟ್ಟಿದ್ದಾರೆ. ಇಂಥದಕ್ಕೆಲ್ಲ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದರಲ್ಲಿ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಸತ್ಯಾಂಶ ಏನೂ ಇಲ್ಲ. ಪೊಲೀಸರು ಸೇರಿದಂತೆ ಕಾನೂನು ಕ್ರಮವನ್ನು ಕುರಿತು ನಾನು ಇನ್ನೂ ಕೂಡ ನಿರ್ಧರಿಸಿಲ್ಲ ಅಂತ ಹೇಳಿ ಇದರಿಂದ ಜಾರಿಕೊಳ್ಳುವಂಥ ಯತ್ನವನ್ನು ಮಾಡಿದರೆ, ಇಲ್ಲಿ ಸಂತ್ರಸ್ತೆ ಮಾತ್ರ ದೂರನ್ನು ಕೊಡೋದ್ರ ಮೂಲಕ ಈ ಪ್ರಕರಣದ ಅಥವಾ ಈ ವಿಡಿಯೋದ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಇದಕ್ಕಿಂತನೂ ಮುಖ್ಯವಾಗಿ ಇಲ್ಲಿ KN ರಾಜಣ್ಣ ಕೂಡ ಇಕ್ಬಾಲ್ ಹುಸೇನ್ ಒಬ್ಬ ಸಂಭಾವಿತ ವ್ಯಕ್ತಿ, ಅಂಥವರ ಬಗ್ಗೆ ಈ ರೀತಿ ಆರೋಪಗಳು ಸರಿಯಲ್ಲ, ಹಾಗೇನಾದರೂ ಇದ್ದರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಎನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಜೊತೆಗೆ ಒಂದು ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬಟ್ ಇಲ್ಲಿ ಇರುವಂಥ ಪ್ರಶ್ನೆ, ಹಾಗಾದರೆ ಈ ಶಾಸಕನ ವಿಡಿಯೋವನ್ನು ವೈರಲ್ ಮಾಡಿದವ್ರು ಯಾರು? ಈ ವಿಡಿಯೋ ಕಾಲನ್ನು ರೆಕಾರ್ಡ್ ಮಾಡಿದವ್ರು ಯಾರು? ಈ ವಿಡಿಯೋ ಕಾಲ್ ಯಾರ ಮೊಬೈಲ್ನಲ್ಲಿ ಆಗಿರುವಂಥದ್ದು? ಈಗ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರೋದು ಯಾರು ಹೇಳಿ? ಆ ಮಹಿಳೆ. ದೊಡ್ಡದಾಗಿರುವಂಥದ್ದು ಯಾರು? ಇಲ್ಲಿ ಶಾಸಕ ಇಕ್ಬಾಲ್ ಹುಸೇನ್.
ಇನ್ನು ಇಲ್ಲಿ ವೈರಲ್ ಆಗಿರುವಂಥ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಸತ್ಯ ಗೊತ್ತಾಗ್ತದೆ. ಏನು, ಇಲ್ಲಿ ಈ ವಿಡಿಯೋ ಕಾಲ್ ರೆಕಾರ್ಡ್ ಆಗಿರೋದು ಆ ಮಹಿಳೆಯ ಮೊಬೈಲ್ನಲ್ಲಿ. ಕಾರಣ ಏನು ಅಂತ ಹೇಳಿದರೆ, ಆ ಮಹಿಳೆಯ ಚಿತ್ರ ಏನಿದೆ ಅದು ಚಿಕ್ಕದಾಗಿದೆ. ಆಪೋಸಿಟ್ ಪಾರ್ಟಿಯಲ್ಲಿರುವಂತಹ ಶಾಸಕ ಇಕ್ಬಾಲ್ ಹುಸೇನ್ ಅಂತೇಳಿ ಹೇಳುವಂತಹ ವ್ಯಕ್ತಿಯ ಚಿತ್ರ ದೊಡ್ಡದಾಗಿದೆ. ಯಾವುದೇ ಕಾಲ್ ನಾವು ಮಾಡಿದಾಗಲೂ ಕೂಡ ಈ ರೀತಿ ಆಗುತ್ತೆ. ಹಾಗಂತೇಳಿ ಇದೇ ಫಿಕ್ಸು, ಈ ರೀತಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ನಾವು ಚಿಕ್ಕದಾಗಿ ಸ್ಕ್ರೀನಲ್ಲಿ ಇದ್ದು ಅವರನ್ನು ದೊಡ್ಡದಾಗಿ ತೋರಿಸೋದು, ಅಥವಾ ಅವರು ಚಿಕ್ಕದಾಗಿದ್ದು ನಾವು ದೊಡ್ಡದಾಗಿ ತೋರಿಸೋದು, ಹೀಗೂ ಕೂಡ ಮಾಡ್ಬೋದು. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ದೊಡ್ಡ ಚಿಕ್ಕ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಅಷ್ಟೆಲ್ಲ ಮಾಡಲಿಕ್ಕೆ ಇವರು ಹೋಗಿರಲಿಕ್ಕಿಲ್ಲ, ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಶಾಸಕರು ಅಷ್ಟೆಲ್ಲ ಈಗ ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಅಂತಹ ಈ ವಯಸ್ಸಿನಲ್ಲಿ ಅಂಥ ಕೆಲಸವನ್ನು ಅವ್ರು ಮಾಡಿದಾರಾ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಲ್ನೋಟಕ್ಕಂತೂ ಆ ಮಹಿಳೆಯ ಮೊಬೈಲ್ನಲ್ಲೇ ಇದು ರೆಕಾರ್ಡ್ ಆದಂತಿದೆ. ಆ ಮಹಿಳೆಯ ಮೊಬೈಲ್ನಲ್ಲಿ ರೆಕಾರ್ಡ್ ಅಂತ ಈ ವಿಡಿಯೋ ಯಾರ್ಯಾರಿಗೆ ಶೇರ್ ಮಾಡಿದ್ರು, ಅದು ಎಲ್ಲಿಗೆ ಹೋಗಿತ್ತು, ಕೊನೆಗೆ ಅದು ಈಗ ಯಾಕೆ ವೈರಲ್ ಆಯಿತು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಆ ಮಹಿಳೆಯು ಕೂಡ ಬಂದು ಇವಾಗ ದೂರನ್ನು ಕೊಟ್ಟಿರುವಂಥದ್ದು, ಹೀಗೆ ಅದು ಕೂಡ ಸಹಜವಾಗಿ ಈಗಿರುವಂತಹ ಒಂದು ಅನುಮಾನ, ಪ್ರಶ್ನೆ. ಹಾಗಾಗಿ ಇದಕ್ಕೆ ಕೊನೆಯದಾಗಿ ಪೊಲೀಸರು ತನಿಖೆಯನ್ನು ನಡೆಸಿ ಉತ್ತರವನ್ನು ಕಂಡುಹಿಡಬೇಕಾಗಿದೆ. ಆಗ ಈ ವಿಡಿಯೋದ ಸತ್ಯಾಸತ್ಯತೆ ಹೊರಗಡೆ ಬರಲಿದೆ. ಜೊತೆಗೆ ಅಲ್ಲಿವರೆಗೆ BJPಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ, JDSಗೂ ಕೂಡ ಒಂದು ಪ್ರಬಲ ಅಸ್ತ್ರ ಕಾಂಗ್ರೆಸ್ನ ವಿರುದ್ಧ ಸಿಕ್ಕಂತಾಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದಾಗ? ಈ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.